ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಸಹೋದರ ಸಹೋದರಿಯರೇ, ಮಗರಿಬ್ ನಮಾಜ್ನ ನಂತರನೂ ಪಾಠ ಕೇಳಲು ತಾಳ್ಮೆಯಿಂದ ಕೂತಿರುವವರಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇವತ್ತಿನ ವಿಷಯ ಬಹುಶಃ ಕ್ಷಮೆ, ಫರ್ಗಿವ್ನೆಸ್. ಎಲ್ಲ ಹರಿಸರ್ ಸ್ಪೀಚಲ್ಲೂ ಅದೇ ಇದೆ, ಆದಮ್ ಅಲೈಹಿಸ್ಸಲಾಂನ ಕಥೆಯಲ್ಲೂ ಅದೇ ಇದೆ. ಈ ಪ್ರಪಂಚ ಸೃಷ್ಟಿಯಾಗಿದ್ದೇ ಕ್ಷಮೆಯಿಂದ ಅನಿಸುತ್ತೆ, ನನ್ನ ಅನಿಸಿಕೆ. ಹ್ಯಾರಿಸ್ ಸರ್ ಇವಾಗ ಹೇಳಿದ್ರು, ನಾವು ಇಲ್ಲಿ ಕಲಿಯಕ್ಕೆ ಬಂದಿದ್ದೀವಿ, ಓದಕ್ಕೆ ಬಂದಿದ್ದೀವಿ. ಓದಕ್ಕೆ ಅಂದರೆ ಸ್ಕೂಲಲ್ಲಿ ಯೂಟ್ಯೂಬಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾವುದೋ ಒಂದು ಫಾರ್ಮೆಟ್ ತಗೊಂಡ್ಬಿಟ್ಟು ಇದು ಓದ್ಬೋದು. ಬಟ್ ನಾವು ಇಲ್ಲಿ ಬಂದಿರೋದು ಕಲಿಯೋಕ್ಕೆ, ನಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ, ನಮ್ಮಲ್ಲಿ ಏನಿದೆಯೋ ಡೆವಲಪ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ 2 ನಿಮಿಷ 3 ನಿಮಿಷ ಅವಕಾಶ ಸಿಗುತ್ತೆ ನಿಮಗೆ. ಸೊ ನೀವು ಏನು ಹೇಳ್ತೀರಾ ಅನ್ನೋದನ್ನು, ಪದಗಳನ್ನು ಫಸ್ಟ್ ಕರೆಕ್ಟ್ ಮಾಡ್ಕೊಳ್ಳಿ. ಏನು ಹೇಳಬೇಕು, ಆಮೇಲೆ ಏನು ಹೇಳಿದ ಮೇಲೆ ಅದು ಬರೀ ಹೇಳೋದಲ್ಲ, ನಿಮ್ಮ ತಫುರುನ ಮಾನ ತಫ್ಅಲು, ನೀವು ಅದನ್ನು ಯಾಕೆ ಹೇಳ್ತೀರಾ, ನೀವು ಯಾವುದು ನಡೆಯೋದು ಅದನ್ನು ಹೇಳಕ್ಕೆ ಹೋಗ್ಬೇಡಿ. ಸೊ ಇದು ನಮ್ಮ ಸ್ಟೇಟಸ್ ಹೇಳ್ಕೊಳ್ಳೋಕ್ಕೆ ಇದು ಬರಬಾರ್ದು. ನಾವು ಏನು ಇಲ್ಲಿ ಹೇಳ್ತೀವೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಈ ಜೀವನ ಶುರುವಾಗಿದ್ದೆ, ಈ ಪ್ರಪಂಚ ಶುರುವಾಗಿದ್ದೆ, ನಾನು ಈ ಹಿಂದೆ ಒಂದ್ಸರಿ ಹೇಳಿದ್ದೆ, ದೇವರ ಆರಾಧನೆ ಮಾಡೋಕ್ಕೆ ಏಂಜಲ್ಸ್ ಇದ್ರು, ಜಿನ್ಗಳಿದ್ರು, ಫರಿಷ್ಠೆಗಳಿದ್ರು, ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಇದ್ರು, ಇಬ್ಲೀಸ್ ಇದ್ರು, ಎಲ್ಲ ಇತ್ತು. ಆದರೂ ದೇವರು ಸೃಷ್ಟಿ ಮಾಡಿ, ಆದಮ್ ಅಲೈಹಿಸ್ಸಲಾಂನ ಸೃಷ್ಟಿ ಮಾಡಿ ಕೆಲವು ಪದಗಳನ್ನು ಹೇಳಿಕೊಟ್ಟು, ಆ ಹೇಳಿಕೆಯಿಂದ ಆದಮ್ ಅಲೈಹಿಸ್ಸಲಾಂ ಬೇರೆ ಜೀವಿಗಳಿಂದ ಶ್ರೇಷ್ಠರಾದರು, ಕಲಿಕೆಯಿಂದ ಶ್ರೇಷ್ಠರಾದರು. ಅಲ್ಲಾಹ್ ತಾಲಾ ಆದಮ್ ಅಲೈಹಿಸ್ಸಲಾಂನ ಏನು ಹೇಳ್ಕೊಟ್ನೋ ಆ ಪದಗಳನ್ನು ಪರೀಕ್ಷರ ಜೊತೆಗೆ ಹೇಳಿ ಉಚ್ಚರಿಸಿ, ಆದ ನಂತರ ಅವರು ಅಲ್ಲಿ ಶಿಕ್ಷಕರಾದರು. ಮೊದಲು ಬರೀ ಆದಮ್ ಅಲೈಹಿಸ್ಸಲಾಂ ಒಬ್ಬ ಮನುಷ್ಯನಾಗಿದ್ರು, ಅಲ್ಲಾಹ್ ಹೇಳ್ಕೊಟ್ಟ ಪದಗಳನ್ನು ಬಳಸ್ಕೊಂಡು ಶಿಕ್ಷಕರಾದರು. ಅದರಲ್ಲಿ ಬರೀ ಶಿಕ್ಷಣ ಇರಲಿಲ್ಲ, ದೇವರ ಆರಾಧನೆ ಇತ್ತು. ಯಾರು ಏನು ಹೇಳ್ತಾರೋ ಅದನ್ನು ತಾಳ್ಮೆಯಿಂದ ಕೇಳೋ ಶಕ್ತಿ ಇತ್ತು ಅವರಲ್ಲಿ. ಆಮೇಲೆ ಒಳ್ಳೆಯ ಆರ್ಡರ್ ಏನು ಹೇಳ್ತಾರೆ, ಅಲ್ಲಾಹ್ ತಾಲಾ ಹೇಳ್ದ ನಾವು ಕೇಳಬೇಕು, ಅಲ್ಲಾಹ್ ಹೇಳಿದರೆ ನಾವು ಕೇಳಬೇಕು, ಅಲ್ಲಾಹ್ ತಾಲಾ ಹೇಳಿದರೆ ನಾವು ಕೇಳಬೇಕು, ಪ್ರವಾದಿ ಮುಹಮ್ಮದ್ ಹೇಳಿದರೆ ನಾವು ಕೇಳಬೇಕು. ಈ ಅನುಭವಗಳು ಮನುಷ್ಯನಲ್ಲಿ ಇದ್ದಾಗ ಮಾತ್ರ ನಾವು ಶ್ರೇಷ್ಠರಾಗ್ತೀವಿ ಅಂತ ಹೇಳ್ತೀನಿ. ಈ ಕ್ಷಮೆ ಅನ್ನೋದು ಬಹಳ, ಅವಾಗಲೇ ಹೇಳ್ತೇನೆ ನಾನು, ಪ್ರಪಂಚದ ಅನೇಕ ಕಥೆಗಳು, ಪ್ರವಾದಿಗಳ ಅನೇಕ ಕಥೆಗಳು, ನಮ್ಮ ಪುರಾಣದಲ್ಲಿ ಅನೇಕ ಕಥೆಗಳು ಕ್ಷಮೆಯಿಂದನೇ ಶುರುವಾಗುತ್ತೆ, ಕ್ಷಮೆಯಿಂದನೇ ಅಂತಿಮ ಆಗುತ್ತೆ. ಆದಮ್ ಅಲೈಹಿಸ್ಸಲಾಂನ ಕಥೆಯನ್ನು ಕ್ಷಮೆಯಿಂದನೇ ಶುರುವಾಯಿತು. ಕ್ಷಮೆ ಆದಮೇಲೆ ಅಲ್ಲಾಹ್ ತಾಲಾ ಅವರಿಗೆ ಪ್ರಪಂಚದಲ್ಲಿ ಕರೆಸಿ ಇಲ್ಲಿ ಖಲೀಫಾ ಮಾಡಿ ಇಲ್ಲಿಂದ ಶುರುವಾಯಿತು ಜೀವನ. ತದನಂತರ ನೂಹ್ ಅಲೈಹಿಸ್ಸಲಾಂ ಜೀವನ ಶುರುವಾಗುತ್ತೆ. ಮತ್ತೆ ಇನ್ನೊಮ್ಮೆ ನೂಹ್ ಅಲೈಹಿಸ್ಸಲಾಂ ಕಾಲ ಬಂದಾಗ ಇಡೀ ಪ್ರಪಂಚ ಮುಳುಗೋಗಿ ನೂಹ್ ಅಲೈಹಿಸ್ಸಲಾಂ ಅವರ ಅನುಯಾಯಿಗಳನ್ನ ತಗೊಂಡು ಹಡಗಿನಲ್ಲಿ ಹೋಗ್ತಾರೆ. ಆ ಹಡಗಿನಲ್ಲಿ ಹೋದಾಗ ಮತ್ತೆ ಇನ್ನೊಮ್ಮೆ ಪ್ರಪಂಚ ಶುರುವಾಗುತ್ತೆ. ಈ ಇಸ್ ದ ಸೆಕೆಂಡ್ ಖಲೀಫಾ ಆಫ್ ದ ವರ್ಲ್ಡ್ ಆಗ್ತಾರೆ. ನೆಕ್ಸ್ಟ್ ಹಿಂಗೆ ಬರ್ತಾ ಬರ್ತಾ ಯೂಸುಫ್ ಅಲೈಹಿಸ್ಸಲಾಂ ಜೀವನ. ಯೂಸುಫ್ ಅಲೈಹಿಸ್ಸಲಾಂ ಚಿಕ್ಕವರಿದ್ದಾಗ ಅವರ ಸಹೋದರರು ಅವರಿಗೆ ತಗೊಂಡೋಗಿ ಒಂದು ಬಾವಿಯಲ್ಲಿ ಇರ್ತಾರೆ. ಯಾಕೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಕಥೆಗಳು ಕೇಳಿರ್ತೀರ ನೀವು, ಕಥೆಗಳು ಎಲ್ಲೋ ಕೇಳಿರ್ತೀರ. ಯೂಸುಫ್ ಅಲೈಹಿಸ್ಸಲಾಂನ ತಗೊಂಡೋಗಿ ಬಾವಿಯಲ್ಲಿ ಹಾಕ್ಬಿಡ್ತಾರೆ. ಅವ್ರ ತಂದೆ ಹುಡುಕಿ ಸಾಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಗ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ. ಅವರು ಮುಂದೆ ಅವ್ರ ಜೀವನ ಮುಂದೆ ಸಾಗಿ ಅವರು ಒಬ್ಬ ರಾಜನ ಕೈ ಸೇರಿ ಅಲ್ಲಿಂದ ಒಂದು ಒಳ್ಳೆಯ ಹುದ್ದೆಗೆ ಹೋಗಿ, ಒಂದು ಕಾಲ ಹಿಂಗೆ ಬರುತ್ತೆ, ಎಲ್ಲ ಪ್ರಪಂಚದಲ್ಲಿ ಒಂದು ಇದು ಬಂದಾಗ, ಏನು ಬರಗಾಲ ಬಂದಾಗ ಅವರು ಆಹಾರ ವಿತರಣೆ ಮಾಡೋ ಟೈಮಲ್ಲಿ ಇವ್ರಿಗೆ ಯಾರು ಬಾವಿಯಲ್ಲಿ ಹಾಕಿರ್ತಾರೋ ಆ ತಮ್ಮಂದ್ರು ಮುಂದೆ ಬರ್ತಾರೆ ಆಹಾರ ಪಡ್ಕೊಳ್ಳೋಕ್ಕೆ. ಆ ತಮ್ಮಂದ್ರು ಯಾರು ಇವ್ರು ಬಾವಿಯಲ್ಲಿ ಹಾಕಿರ್ತಾರೋ ಆ ತಮ್ಮಂದ್ರೆ ಅಣ್ಣಂದ್ರು ಮುಂದೆ ಬರ್ತಾರೆ. ಸೊ ಅವಾಗ ಅವ್ರು ಗುರುತಿಸಿ ಕರ್ಕೊಂಡೋಗಿ ಆತಿಥ್ಯ ಮಾಡಿ ಕ್ಷಮಿಸ್ತಾರೆ. ಯೂಸುಫ್ ಅಲೈಹಿಸ್ಸಲಾಂ ಅವರಿಗೆ ಕ್ಷಮೆ ನೀಡಿ ನಮ್ಮ ತಂದೆ ಕರ್ಕೊಂಡ್ಬರ್ರಿ ಅಂತ ಹೇಳಿರ್ತಾರೆ. ಸೊ ಕ್ಷಮೆ, ಅಲ್ಲೂ ಕ್ಷಮೆ. ಯಾವ ಪ್ರವಾದಿಯಲ್ಲಿ ಏನು ಗುಣ ಇರಬೇಕು ಅಲ್ಲಿ ಆ ಕ್ಷಮೆ ಗುಣ ಇರಬೇಕು. ಅಯ್ಯೂಬ್ ಅಲೈಹಿಸ್ಸಲಾಂ ಅಷ್ಟೇ ಆಯಿತು. ಅಯ್ಯೂಬ್ ಅಲೈಹಿಸ್ಸಲಾಂ ಅವರು ಕ್ಷಮೆ ಇತ್ತು. ಯೂನುಸ್ ಅಲೈಹಿಸ್ಸಲಾಂ ಒಂದು ತಪ್ಪು ಮಾಡಿ ಮೀನಿನಲ್ಲಿ ಹೊರಟೋಗ್ಬಿಡ್ತಾರೆ, ಸಮುದ್ರದಲ್ಲಿ ಹೋಗ್ತಾರೆ. ಹಡಗಲ್ಲಿ ಅವರ ಕ್ಷಮೆ ಏನೋ ಕೋಪ ಮಾಡಿಕೊಂಡು, ಅವರ ಅನುಯಾಯಿಗಳ ಮೇಲೆ ಕೋಪ ಮಾಡಿಕೊಂಡು ಹಡಗಲ್ಲಿ ಹೋಗ್ತಿರ್ತಾರೆ. ಆ ಹಡಗು ಮುಳುಗೋಗ್ಬಿಡುತ್ತೆ. ಅವ್ರು ಸೀದಾ ಒಂದು ಮೀನಿನ ಹೊಟ್ಟೆಗೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ಒಂದು ತಪ್ಪು ಮಾಡಿರ್ತಾರೆ, ಆ ತಪ್ಪು ಕಡೆಯಿಂದ ಅಲ್ಲಿ ಹೋಗ್ತಾರೆ. ಸೊ ಅಲ್ಲೂ ಒಂದು ಅಲ್ಲಾಹನು ಅವರ ಪ್ರವಾದಿಗೆ ಒಂದು ದುವಾ ಹೇಳ್ಕೊಡ್ತಾರೆ. ದುವಾ ಅನ್ನ ಬರ್ತಾ ಇಲ್ಲ, ದುವಾ ಹೇಳ್ಕೊಡ್ತಾರೆ. ಈ ದುವಾ ಹೇಳಿ ನಾನು ನಿಮ್ಗೆ ಕ್ಷಮಿಸ್ತೀನಿ ಅಂತ. ಸೊ ದೇವರಿಗೆ ಇಷ್ಟವಾದ ಪದ ಅಂದರೆ ಕ್ಷಮಿಸೋದು. ದೇವರಿಗೆ ಕ್ಷಮೆ ಕೊಡ್ಬೇಕಂದ್ರೆ ಬಹಳ ಇಷ್ಟ. ನಮ್ಮಲ್ಲಿ ಯಾರಿಗೆ ನಾವು ಪ್ರವಾದಿ ಮುಹಮ್ಮದ್ ಸರ್ ಹೇಳ್ತಾರೆ, ಅತ್ಯುತ್ತಮ ಪಕ್ಷ ಯಾರು ಗೊತ್ತಾ, ಅಲ್ಲಾಹನ ಮುಂದೆ ಯಾರು ಶ್ರೇಷ್ಠರು ಗೊತ್ತಾ ಅಂತ. ಯಾರಂದ್ರೆ ಯಾರು ತಪ್ಪು ಮಾಡ್ತಾನೋ ಮತ್ತೆ ಕ್ಷಮೆ ಕೇಳ್ತಾನೋ. ತಪ್ಪು ಮಾಡಬೇಕು, ಕ್ಷಮೆ ಕೇಳಬೇಕು, ತಪ್ಪು ಮಾಡಬೇಕು, ಕ್ಷಮೆ ಕೇಳಬೇಕು ಅಂಥವ್ರನ್ನ ದೇವರು ಇಷ್ಟಪಡ್ತಾನೆ. ತಪ್ಪು ಅಂದರೆ ಸಹೀರ ಗುಣ, ಕಬೀರ ಗುಣ ಅಲ್ಲ. ಜೈಸೆ ಶಿರ್ಕ್ ಎಲ್ಲ ಇರ್ತಾರಲ್ಲ, ಆ ಕಬೀರ ಗುಣ ಅಲ್ಲ.
ಸಹಿವಾದನ ಯಾರು ಮಾಡ್ತಾರೋ ಮತ್ತೆ ಕ್ಷಮೆ ಕೇಳ್ತಾರೋ ಅವ್ರನ್ನ ದೇವರು ಬಹಳ ಇಷ್ಟಪಡ್ತಾನೆ ಅಂತ ಹೇಳ್ತಾ ಅದೇ ಹೇಳಿದ್ರೆ ಕ್ಷಮೆಯಲ್ಲಿ ಬಹಳ ಕ್ಷಮೆ ಅನ್ನೋದು ಹೇಳ್ತಾ ಇರೋದು ಅಂದರೆ ಒಂದು ಗಂಟೆಗಟ್ಟಲೆ ಆಗುತ್ತೆ, ದಿನಗಳಾಗುತ್ತೆ. ಅದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಕ್ಷಮಿಸೋದನ್ನು ಅಳಿಸ್ಕೊಳ್ಳಿ, ಕ್ಷಮಿಸೋದನ್ನು ಕಲೀರಿ. ಕ್ಷಮಿಸೋದು ಏನು ದೊಡ್ಡ ತಪ್ಪಾದ್ರೆ ಕ್ಷಮಿಸ್ಬೇಕಂತ ಇಲ್ಲ. ಆರೋಗ್ಯ ಹೋಗ್ತಾ ಕಾಲ್ ತೆಗೆದು ಸಾರಿ ಕೇಳಿ, ಕ್ಷಮೆ. ಯಾರು ಬರ್ತಾ ನಿಮ್ಗೇನೋ ಅವ್ರ ಕಡೆಯಿಂದ ತೊಂದರೆ ಆಗಿರುತ್ತೆ, ಬರ್ತಾ ಗಾಡಿ ಬ್ಯಾಲೆನ್ಸ್ ಹೋಗಿರ್ತಾರೆ, ಅವ್ರಿಗೆ ವಿಕೋಪ ಮಾಡೋಕ್ಕಿಂತ ಕ್ಷಮಿಸಿ. ಆ ಕ್ಷಮೆಯಿಂದಾನೆ ನಮಗೆ ಪುಣ್ಯ ಆಗುತ್ತೆ. ಆಮೇಲೆ ನಮ್ಮ ಸ್ನೇಹ ಉತ್ತಮ ರೀತಿ ಹೋಗುತ್ತೆ, ನಡ್ಕೊಂಡು ಹೋಗುತ್ತೆ. ಸಮಾಜದಲ್ಲಿ ನಮಗೆ ಒಳ್ಳೆ ಗೌರವ ಸಿಗುತ್ತೆ. ಕ್ಷಮಿಸಿದ್ರೆ ಗೌರವ ಸಿಗುತ್ತೆ. ಬಹಳ ವ್ಯವಸ್ಥೆ, ಗಾಡಿ ಸಮಯ ಕಡೆ ಮಾರ ವ್ಯವಸ್ಥೆ ಅದಲ್ಲ. ಅದರಿಂದ ಏನಾಗಲ್ಲ, ಗಲಾಟೆಗಳಾಗುತ್ತೆ, ಆಗುತ್ತೆ. ಕ್ಷಮಿಸೋದ್ರಿಂದ ಎದುರುಗಡೆ ಅವನಿಗೆ ಕ್ಷಮಿಸ್ಬಿಟ್ರೆ ಅವ್ರು ಹೊಡೆಯಕ್ಕೆ ಬಂದಿರ್ತಾನೆ, ಕ್ಷಮಿಸಿದ್ರೆ ಮುಗಿತು. ಒಂದು ಯುದ್ಧದಲ್ಲಿ ಒಬ್ಬ ಉಮರ್ ರಜಲ್ಲಾಹುವನ್ನ ಯುದ್ಧ ಮಾಡ್ತಾ ಒಬ್ಬನಿಗೆ ಒಬ್ಬನ ಹೆಸರು ಹೊಡೆಯೋದು ಹೋಗ್ತಾರೆ. ಇನ್ನೇನು ಹೊಡಿಬೇಕು ಅನ್ನೋಲ್ಲಿ ಮುಖದ ಮೇಲೆ ಹುಡುಕ್ಬಿಡ್ತಾನೆ. ಹೊಡಿಬೇಕು, ಏನು ಅವನ ಮೇಲೆ ಹೊಡಿಬೇಕು, ಅವನಿಗೆ ಸಾಯಿಸಬೇಕು ಯುದ್ಧದಲ್ಲಿ ಅಂದಾಗ ಮುಖದ ಮೇಲೆ ಹುಡುಕ್ಬಿಡ್ತಾನೆ. ಸೊ ಅವಾಗ ಉಮರ್ ರಜಲ್ಲಾಹುವನ್ನು ಬಿಟ್ಟು ಬಂದ್ಬಿಡ್ತಾರೆ. ಬೇರೆಯವ್ರು ಕೇಳ್ತಾರೆ ಅವ್ರ ಸಹೋದರರು, ಏನ್ರಿ ಅವನು ಮುಗಿದ ನನ್ನ ಮೇಲೆ ಯಾಕೆ ಹೊಡಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಯುದ್ಧ ಮಾಡಿದ್ದು ಇಸ್ಲಾಂಗೋಸ್ಕರ. ಇವಾಗ ಅವ್ನು ಮುಗಿದಿದ್ದಾನೆ, ಅವ್ನು ಮುಗಿದ ತಕ್ಷಣ ನಾನು ಹೊಡೆದ್ರೆ ನಾನು ನನಗೋಸ್ಕರ ಹೊಡೆದಂಗಾಗುತ್ತೆ, ನಾನು ಕ್ಷಮಿಸ್ಬಿಡ್ತೀನಿ ಅವನಿಗೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಸೊ ಕ್ಷಮೆ ಅನ್ನೋದು ಬಹಳ ಉತ್ತಮ. ಇದು ನಾವೆಲ್ಲ ನಮ್ಮ ಜೀವನದಲ್ಲಿ ಕ್ಷಮೆಯನ್ನ ಕಲ್ತ್ಕೋಬೇಕು, ಕ್ಷಮಿಸ್ಬೇಕು. ನಮ್ಮ ಮನೆ ಇದ್ದಾನೆ, ನನ್ನ ತಮ್ಮನ ಕ್ಷಮಿಸಿದೆ, ನನ್ನ ತಮ್ಮ ಇನ್ನೊಂದು ತಮ್ಮಿಸಿದಂತ ನಮ್ಮ ತಂದೆ ತಾಯಿ ನಮ್ಗೆ ಕ್ಷಮಿಸಿದ್ರು, ನಮ್ಮ ಸ್ನೇಹಿತರು ಕ್ಷಮಿಸಿದೆ, ಶಿಕ್ಷಕರು ನಮ್ಮನ್ನು ಕ್ಷಮಿಸಿದ್ರು ಅನ್ನೋದು ನಾವು ಜೀವನದಲ್ಲಿ ಅಳಿಸ್ಕೋಬೇಕು. ಕ್ಷಮೆಯಿಂದ ನಮಗೆ ಖಂಡಿತವಾಗಿಯೂ ಕ್ಷಮೆಯಿಂದ ನಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾ, ನನಗೆ ಈ ವೇದಿಕೆಯಲ್ಲಿ ಮಾತಾಡೋ ಅವಕಾಶ ಕೊಟ್ಟ ಕನ್ನಡ ಕಲಿ ವೇದಿಕೆ ಮತ್ತು ಹಾರಿಸರಿಗೆ ಧನ್ಯವಾದ ಹೇಳ್ತಾ ನಿಮಗೆಲ್ಲರೂ ಮತ್ತೊಮ್ಮೆ ಮಾಷಾ ಅಲ್ಲಾಹ್, ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ ಶಬೀರ್ ಸಾಹೇಬರು. ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯವಸ್ಥಾಪಕರಾಗಿದ್ದಾರೆ. ನನಗೂ ಕೂಡ ಅವರ ಭಾಷಣ ಅಂದರೆ ತುಂಬ ಇಷ್ಟ, ತುಂಬ ವಿಷಯಗಳು ಕಲಿಯೋದಿದೆ ಅವರಿಂದ. ಸೊ ಎಲ್ಲರೂ ಅವರ ವಿಡಿಯೋವನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿ. ಹಾಗೆ ಇನ್ನೂ ತುಂಬ ಭಾಷಣಗಳೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನೆಲ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು.